ಧರ್ಮಸ್ಥಳ ಪ್ರಕರಣದಲ್ಲಿ ಮಾನ್ಯ ಹೈಕೋರ್ಟ್ನಲ್ಲಿ ಕುಸುಮಾವತಿ ಅವರು ಅಂದರೆ ಸೌಜನ್ಯ ಅವರ ತಾಯಿಯವರು ಸಾಮಾಜಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು. ಈ ಒಂದು ಅರ್ಜಿಯ ವಿಚಾರಣೆ ಇವತ್ತು ನಡೆಯಿತು. ಆದರೆ ವಿಶೇಷ ಅಂದರೆ ಈ ಒಂದು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಸರ್ಕಾರಿ ವಕೀಲರಿಗೆ ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯೇ ಇಲ್ಲ ಅಥವಾ ಸರ್ಕಾರಕ್ಕೆ ಮಾಹಿತಿಯೇ ಸಿಗಲಿಲ್ಲ ಅನ್ನುವಂತಹ ಸ್ಫೋಟಕ ವರದಿ ಹೊರಗಡೆ ಬರ್ತಾ ಇರುವಂಥದ್ದು. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳ ಪ್ರಕರಣದಲ್ಲಿ ಇನ್ನೂ ಹಲವು ಅಪ್ಡೇಟ್ಗಳು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಸೌಜನ್ಯ ಅವರ ತಾಯಿ ನೀಡಿದಂತಹ ಆ ಒಂದು ಅರ್ಜಿಯನ್ನು ವಿಚಾರಣೆ ನಡೆಸಿದಂತಹ ನ್ಯಾಯಾಧೀಶರು ಮಾತ್ರವಲ್ಲ, ವಾದ ಪ್ರತಿವಾದಗಳು ನಡೆಯಿತು. ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದಂತಹ ಅಪ್ಡೇಟ್ಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಧರ್ಮಸ್ಥಳ ಪ್ರಕರಣದಲ್ಲಿ ಅಂದರೆ 39/2025 SIT ಅಧಿಕಾರಿಗಳೇ ಗುರುತಿಸಿದಂತಹ 74 ಅಸಹಜ ಸಾವುಗಳ ಕುರಿತಾಗಿ ಸೌಜನ್ಯ ತಾಯಿಯವರು ಪ್ರತ್ಯೇಕವಾದಂತಹ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೈಕೋರ್ಟ್ ಮೆಟ್ಟಿಲಿಗೆ ಏರಿದ್ರು. ಈ ಒಂದು ವಿಚಾರವನ್ನು ಅರ್ಜಿ ಹಾಕಿದ್ರು. ಸೊ ಆ ಒಂದು ಅರ್ಜಿಯ ವಿಚಾರಣೆ ಇವತ್ತು ನಡೆದಿತ್ತು. ಎಸ್ ಬಾಲನ್ ಅವರು ಈ ಒಂದು ವಿಚಾರಣೆಯ ಪರ ವಾದವನ್ನು ಮಂಡಿಸಿದರು. ಈ ಒಂದು ವಿಚಾರದ ಪರವಾಗಿ ಸರ್ಕಾರಿ ವಕೀಲರು ವಾದವನ್ನು ಕೇಳಿ ನಿಜಕ್ಕೂ ಒಂದು ರೀತಿಯಲ್ಲಿ ಶಾಕ್ ಆಗಿಬಿಟ್ರು. ಅಂದರೆ ಈ ಒಂದು ಅರ್ಜಿ ಸರ್ಕಾರಕ್ಕೆ ತಲುಪೇ ಇಲ್ಲ, ಈ ಒಂದು ಮಾಹಿತಿ ಸರ್ಕಾರಕ್ಕೆ ತಲುಪೇ ಇಲ್ಲ ಎನ್ನುವಂತಹ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿರುವಂಥದ್ದು. 74 ಅಸಹಜ ಸಾವುಗಳ ತನಿಖೆಯನ್ನು ಒಂದೊಂದಾಗಿ FIR ದಾಖಲಿಸಿ ಅದನ್ನು ತನಿಖೆ ಮಾಡಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿದಂತಹ ವಿಚಾರ ನೋಡಿ, ಎಷ್ಟೊಂದು ಗೌರವಯುತವಾಗಿ ಕಾಣಬೇಕಾದಂತಹ ಒಂದು ವಿಚಾರ. ಆದರೆ ಇವತ್ತು ಈ ಒಂದು ವಿಚಾರವನ್ನು SIT ಅಧಿಕಾರಿಗಳಿರ್ಬೋದು, ತನಿಖಾ ಸಂಬಂಧಪಟ್ಟ ಇಲಾಖೆ ಇರ್ಬೋದು, ಯಾವ ರೀತಿಯಲ್ಲಿ ನಡೆಸ್ಕೊಳ್ತಾ ಇದೆ, ಈ ಒಂದು ಮಾಹಿತಿ, ಈ ಒಂದು ಅರ್ಜಿ ಸರ್ಕಾರದ ಗಮನಕ್ಕೆ ಹೋಗೇ ಇಲ್ವಂತ ನೋಡಿ. ಧರ್ಮಸ್ಥಳ ಗ್ರಾಮದಲ್ಲಿ ಇವಾಗ ಏನೋ 106 ಅಂತ ಹೇಳ್ತಾ ಇದ್ದಾರೆ. ಆದರೂ SIT ಗುರುತಿಸಿಕೊಂಡಂತಹ 74 ಅಸಹಜ ಸಾವುಗಳ ವಿಚಾರವಾಗಿ ಒಂದೇ ಒಂದು FIR ದಾಖಲಾಗಿರುವಂಥದ್ದು. ಇನ್ನು ಬಾಕಿ ಉಳಿದಂತಹ 73 ಪ್ರಕರಣಗಳು FIR ದಾಖಲಾಗಿಲ್ಲ. ಸೊ ಈ ಒಂದು ವಿಚಾರದಲ್ಲಿ SIT ತನಿಖೆ ನೋಡಿ, ಇವೆಲ್ಲ ಪ್ರಕರಣವನ್ನು ಭೇದಿಸಬೇಕು ಅಂತ SIT ರಚನೆ ಮಾಡಿರುವಂಥದ್ದು. ಬರೀ ಚಿನ್ನಯ್ಯ ಯಾಕೆ ಬಂದ, ಯಾರ ಜೊತೆಗೆ ಬಂದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಮಾತ್ರ SIT ರಚನೆ ಮಾಡಬೇಕಾದಂತಹ ಅವಶ್ಯಕತೆ ಇತ್ತ? ಈ ಒಂದು ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಈ ಒಂದು ವಿಡಿಯೋವನ್ನು ಮುಂದುವರಿಸುವ. ನಾವು ಇಷ್ಟೇ ಒಂದು ಕೆಲಸವನ್ನು ಮಾಡಬೇಕು ಅಂತಿದ್ರೆ ಈ ಒಂದು ಬುರುಡೆಯನ್ನು ಯಾರು ತಂದರು, ಎಲ್ಲಿಂದ ತಂದರು, ಯಾಕಾಗಿ ತಂದರು ಅಂತ ವಿಚಾರವನ್ನು ವಿಚಾರಣೆ ಮಾಡಬೇಕು ಅಂತಿದ್ರೆ ಬರೀ SIT ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅವಶ್ಯಕತೆ ಇತ್ತ ಅಂತ ಯಾರೋ ಒಬ್ಬ IPS ಅಧಿಕಾರಿಯನ್ನು ಕಳಿಸಿ ವಿಚಾರಣೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರೆ ಅದನ್ನು ಅವರು ಮಾಡ್ತಾಯಿದ್ರು. ಇಷ್ಟು ದೊಡ್ಡ ಖರ್ಚು ಮಾಡಿ ಮಾಡಬೇಕಾಗಿರಲಿಲ್ಲ. ಆದರೆ ಅದರ ಹಿನ್ನೆಲೆ ನೋಡಿ, ಮಹಿಳಾ ಹಕ್ಕುಗಳ ಆಯೋಗ ಕೇಳುವಂತಹ ವರದಿಗೂ ಈ ಒಂದು ವಿಚಾರಕ್ಕೂ ಒಂದು ರೀತಿಯಲ್ಲಿ ಸಾಮ್ಯತೆ ಇದೆ. ಇದು ಬರೀ ಚಿನ್ನಯ್ಯನ ವಿಚಾರದಲ್ಲಿ ಮಾತ್ರ ನೀವು ತನಿಖೆ ಮಾಡ್ತಾ ಇದ್ದೀರಾ, ಉಳಿದ ವಿಚಾರಗಳು ತನಿಖೆ ಎಲ್ಲಿಯವರೆಗೆ ತಲುಪ್ತು ಅಂತ SIT ಅಧಿಕಾರಿಗಳನ್ನು ಕೇಳಿ ನಾಗಲಕ್ಷ್ಮಿ ಚೌಧರಿ ಅವರು ಪ್ರಶ್ನೆಯನ್ನು ಮಾಡಿದರು, ವರದಿಯನ್ನು ಕೇಳಿದರು. ಅದು ಕೂಡ ಇದುವರೆಗೂ ಕೊಟ್ಟಿಲ್ಲ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ನಾನು ಕಳೆದ ವಿಡಿಯೋವೊಂದನ್ನು ಹಾಕಿದ್ದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಕೂಡ ಬರೆದಿದ್ರು. ನೋಡಿ, ಈ ಒಂದು ವಿಚಾರದಲ್ಲಿ ಮಧ್ಯವಸ್ಥಿಕೆ ವಹಿಸಿ ನೀವು, ಯಾಕಂತ ಹೇಳಿದರೆ ನಾವು ಕೇಳಿ ಮುಖ್ಯಸ್ಥರು ಕೊಡ್ತಾ ಇಲ್ಲ, ವರದಿಯನ್ನು ಕೊಡ್ತಾ ಇಲ್ಲ. ಸೊ ತಕ್ಷಣ ಈ ಒಂದು ವರದಿಯನ್ನು ನಮಗೆ ತಲುಪಿಸುವ ಹಾಗೆ ಮಾಡಿ ಅಂತ ಪತ್ರವನ್ನು ಬರೆದಿರುವಂಥದ್ದು. ಈ ಒಂದು ವಿಚಾರವಾಗಿ ಮುಖ್ಯಸ್ಥರಿಗೂ ಕೂಡ ಈ ಒಂದು ಪತ್ರ ಹೋಗಿದೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇರುವಂಥದ್ದು. ಸೊ ಏನೇ ಇರಲಿ, ಇವತ್ತು ಕುಸುಮಾವತಿ ಅವರ ವಿಚಾರಕ್ಕೆ ಸಂಬಂಧಪಟ್ಟು ಅವರು ಹಾಕಿದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಪರಿಗಣಿಸಬೇಕಂತಹ ಅಥವಾ ವಿಚಾರಣೆ ಮಾಡಬೇಕಂತಹ ನ್ಯಾಯಾಲಯ ಅದನ್ನು ಮುಂದೂಡೋಕೆ ಕಾರಣ ಅಂತ ಹೇಳಿದರೆ ಆ ಒಂದು ಅರ್ಜಿ ಇನ್ನೂ ಸರ್ಕಾರಕ್ಕೆ ತಲುಪಿಲ್ಲ, ಸರ್ಕಾರದ ಸಂಬಂಧಪಟ್ಟಂತಹ ಇಲಾಖೆಗೆ ಅದು ತಲುಪೇ ಇಲ್ಲ ಅನ್ನುವಂತಹ ವಿಚಾರ. ಸೊ ಇವತ್ತು ಏನು ವಾದ ಪ್ರತಿವಾದ ನಡೀತಾ ಇತ್ತು. ಎಸ್ ಬಾಲನ್ ಅವರು ಒಂದು ವಿಚಾರದಲ್ಲಿ ವಾದ ಮಂಡಿಸ್ತಾ ಇದ್ರು. ಹಠಾತ್ತಾಗಿ ಸರ್ಕಾರಿ ಪರ ವಕೀಲರು ಎದ್ದು ನಿಂತು ಹೇಳಿದರು, ಈ ಒಂದು ವಿಚಾರ ಸರ್ಕಾರದ ಗಮನಕ್ಕೆ ಬಂದೇ ಇಲ್ಲ ಅಂತ. ಅಂದರೆ ಇದು ಗೊತ್ತೇ ಇಲ್ಲ, ಈ ಒಂದು ವಿಚಾರದಲ್ಲಿ ಏನಾಗಿದೆ, ಏನು ಎತ್ತ ಅನ್ನೋದರ ಬಗ್ಗೆ ನಮಗೆ ಮಾಹಿತಿಯೇ ಇಲ್ಲ ಅಂತ ಹೇಳ್ತಾರೆ. ಏನಾಗ್ಬೋದು? ಅದು ಹೈಕೋರ್ಟ್ ಅದನ್ನು ವಾದವನ್ನು ಮುಂದೂಡಿ ಆದೇಶವನ್ನು ಹೊರಹಾಕುತ್ತೆ. ಸರ್ಕಾರದ ಪರ ವಕೀಲರು ಕೇಳಿರುವಂಥದ್ದು, ಸರ್ಕಾರಕ್ಕೆ ಇನ್ನೂ ಇದರ ಬಗ್ಗೆ ಯಾವುದೇ ಒಂದು ದಾಖಲೆಯನ್ನು ಸಲ್ಲಿಸಿಲ್ಲ. ಸೊ ಈ ದಾಖಲೆಗಳನ್ನು ಸಲ್ಲಿಸದೆ ಯಾವ ರೀತಿಯಲ್ಲಿ ಸರ್ಕಾರ ಇದಕ್ಕೆ ಉತ್ತರವನ್ನು ಕೊಡಬೇಕು, ಇನ್ನೂ ದಾಖಲೆಗಳು ನಮಗೆ ಸಿಕ್ಕಿಲ್ಲ, ಯಾಕೆ ನಾವು ಉತ್ತರ ಕೊಡಬೇಕು ಅಥವಾ ಯಾವ ರೀತಿಯಲ್ಲಿ ಕೊಡಬೇಕು ಅಂತ ಮರುವಾದವನ್ನು ಮಂಡಿಸಿರುವಂಥ ಸರ್ಕಾರದ ವಕೀಲರು ಈ ಒಂದು ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳ್ತಾರೆ,
ಪ್ರಕರಣ ಇರುವುದು 74 ಅಸಹಜ ಸಾವುಗಳ FIR ದಾಖಲಿಸಿಲ್ಲ ಎನ್ನುವಂತಹ ವಿಚಾರದ ಬಗ್ಗೆ, ದಾಖಲಿಸುವ ವಿಚಾರದ ಬಗ್ಗೆ ರಾಜ್ಯ ಸರ್ಕಾರ ನ್ಯಾಯಾಲಯದಲ್ಲಿ ಇರುವಂತಹ ದಾಖಲೆಗಳನ್ನೇ ಪಡೆದುಕೊಂಡು ಅಭಿಪ್ರಾಯ ವ್ಯಕ್ತಪಡಿಸಬಹುದು ಅಲ್ಲ ಅಂತ. ಸರ್ಕಾರ ಈ ಒಂದು ನ್ಯಾಯಾಲಯದಲ್ಲಿ ಇರುವಂತಹ ದಾಖಲೆಗಳನ್ನು ಪಡೆದುಕೊಂಡು ಅಭಿಪ್ರಾಯ ತಿಳಿಸಿ ಅಂತ ಹೇಳಿರುವಂಥದ್ದು. ಇನ್ನು ಈ ಒಂದು ಸೌಜನ್ಯ ತಾಯಿ ಅವರು ಕುಸುಮಾವತಿ ಅವರು ನೀಡಿದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಫೆಬ್ರವರಿ 3ಕ್ಕೆ ಮುಂದೂಡಲಾಗಿದೆ. ನೋಡಿ, ಇವತ್ತು ನಿನ್ನೆಯ ಒಳಗಡೆ ಹಲವು ಪ್ರಕರಣ, ಈ ಒಂದು ಧರ್ಮಸ್ಥಳ ಪ್ರಕರಣ ಬಗ್ಗೆ ಹಲವು ಅಪ್ಡೇಟ್ಗಳು ಬಂತು. ಎಲ್ಲವನ್ನ ಒಂದೊಂದರಂತೆ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ದಯವಿಟ್ಟು ಗಮನಿಸಿ. ಕೆಲವೊಂದು ಅಪ್ಡೇಟ್ಗಳು ಒಂದು ಅಪ್ಡೇಟ್ ಬರುವಂಥ ಸಂದರ್ಭದಲ್ಲಿ ಅದನ್ನು ಒಂದೇ ವಿಡಿಯೋ ಆಗಿ ಹಾಕ್ತಾ ಇದ್ದೇನೆ. ಯಾಕಂತ ಕೇಳಿದರೆ ಹಲವು ವಿಡಿಯೋಗಳನ್ನು ಮರ್ಜ್ ಮಾಡಿ ಹಾಕೋದ್ರಿಂದ ಗೊಂದಲಗಳಿಗೆ ಇಲ್ಲಿ ಅವಕಾಶ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಯಾರು ಏನು ಮಾಡಿದರೂ ಅದನ್ನು ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಈ ಒಂದು ಹೋರಾಟವನ್ನು ವೀಕ್ಷಣೆ ಮಾಡುವವರು, ಹೋರಾಟಗಾರರೆಲ್ಲರೂ ಸರ್ವೇ ಸಾಮಾನ್ಯ ಜನರು. ಅಂದರೆ ಯಾರೋ IPS ಅಧಿಕಾರಿ ಆಗಬೇಕು ಅಂತಿಲ್ಲ, ಅಥವಾ ಪೊಲೀಸ್ ಅಧಿಕಾರಿಗಳಲ್ಲ, ಅಥವಾ ರಾಜಕಾರಣಿಗಳಲ್ಲ, ಸಾಧಾರಣ ಜನರು ವೀಕ್ಷಣೆ ಮಾಡುವಂಥದ್ದು, ಅವರಿಗೆ ಈ ಅಪ್ಡೇಟ್ ಬೇಕಾದಂಥದ್ದು. ಸೊ ಆ ಒಂದು ಕಾರಣಕ್ಕೆ ಸಣ್ಣ ಸಣ್ಣ ಅಪ್ಡೇಟ್ಗಳನ್ನು ಒಂದೊಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾ ಇದ್ದೇನೆ. ಅಷ್ಟು ಮಾಹಿತಿ, ಯಾವುದೇ ವಿಚಾರಗಳು ಈ ಒಂದು ವಿಚಾರದಲ್ಲಿ ಇನ್ಕ್ಲೂಡ್ ಆಗಿ ಇನ್ನು ಅದು ಹೋಗದಿರಲಿ ಅನ್ನುವಂತಹ ಉದ್ದೇಶದಿಂದ ಇಂತಹ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಪ್ರತಿಯೊಂದು ಅಪ್ಡೇಟ್ಗಳು ನಿಮಗೆ ನಿಮ್ಮ ಮುಂದೆ ಪ್ರತಿಯೊಂದು ವಿಡಿಯೋದಲ್ಲಿ ಬರಲಿಕ್ಕಿದೆ. ಸೊ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.